ದೆಹಲಿಯ ಜಂತರ್ ಮಂತರ್ನಲ್ಲಿ ಹೈಡ್ರಾಮಾ. ಉಪವಾಸ ಸತ್ಯಾಗ್ರಹ ಕುಳಿತಿದ್ದ ಸೋನಂ ವಾಂಗ್ಚುಕ್ ಹೊತ್ತೊಯ್ದ ದೆಹಲಿ ಪೊಲೀಸರು. ಆರೋಗ್ಯ ಹದಗೆಟ್ಟ ಹಿನ್ನೆಲೆ ಆಸ್ಪತ್ರೆಗೆ ಶಿಫ್ಟ್. ಮಫ್ತಿಯಲ್ಲಿ ಬಂದು ವಾಂಗ್ಚುಕ್ ಕರೆದೊಯ್ದ ಪೊಲೀಸರು. ಈ ವೇಳೆ ಪ್ರತಿಭಟನಾಕಾರರು ಪೊಲೀಸರ ನಡುವೆ ವಾಗ್ವಾದ. ಸದ್ಯ ಸಫ್ದರ್ಜಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಒತ್ತಾಯಪೂರ್ವಕವಾಗಿ ಸೋನಂ ವಾಂಗ್ಚುಕ್ರನ್ನ ಪೊಲೀಸರು ಕರೆದೊಯ್ದಿದ್ದಾರೆ. ಪ್ರತಿಭಟನಾ ನಿರತರ ಮೇಲೂ ಲಾಠಿ ಚಾರ್ಜ್ ಮಾಡಿದ್ದಾರೆ. ನನ್ನನ್ನು ಗೃಹ ಬಂಧನದಲ್ಲಿ ಇಟ್ಟಿದ್ರು ಅಂತ ಕಾಕ್ರೋಚ್ ಪಕ್ಷದ ಮುಖ್ಯಸ್ಥ ಅಭಿಜಿತ್ ದೀಪ್ಗೆ ಆರೋಪ. ರಾತ್ರಿ ಇಡೀ ಚೆನ್ನಮ್ಮ ಪಕ್ಕದಲ್ಲೇ ಇದ್ದು ಆರೈಕೆ ಮಾಡಿದ ಭವಾನಿ ರೇವಣ್ಣ. ಬೆಳಗ್ಗೆ ಮಣಿಪಾಲ ಆಸ್ಪತ್ರೆಯಿಂದ ತೆರಳಿದ ಸೊಸೆ. ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಗೆ ಕುಮಾರಸ್ವಾಮಿ ಭೇಟಿ. ಜುಲೈ 24ಕ್ಕೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಆಗಮನ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ನೇರವಾಗಿ ಭಾಗಿ. ಕುತೂಹಲ ಮೂಡಿಸಿರೋ ರಾಹುಲ್ ನಡೆ. ದೆಹಲಿಗೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಪ್ರಯಾಣ. ಪೂರ್ಣಗೊಂಡಿದ್ದ ಸಚಿವ ಸಂಪುಟ ವಿಸ್ತರಣೆಯ ಅಂತಿಮ ಮಾತುಕತೆ ಸಾಧ್ಯತೆ. ಒಂದೆರಡು ದಿನಗಳಲ್ಲೇ ಪಟ್ಟಿ ಫೈನಲ್ ನಿರೀಕ್ಷೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸರ್ಕಾರಕ್ಕೆ ಬಿಜೆಪಿ ಎಚ್ಚರಿಕೆ. ಬಿಡದಿಯಿಂದ ಬೆಂಗಳೂರಿನವರೆಗೂ ಪಾದಯಾತ್ರೆಗೂ ಸಜ್ಜು. ಶೀಘ್ರ ದಿನಾಂಕ ಘೋಷಣೆ. ಕೊಪ್ಪಳದ ಕೆಆರ್ಐಡಿಎಲ್ನಲ್ಲಿ ಭ್ರಷ್ಟಾಚಾರ. ಲೋಕಾಯುಕ್ತದಿಂದ ಬಂಧನವೆನ್ನಲ್ಲೇ ಚಿಂಚೋಳಿಕರ ಅಮಾನತು. 72 ಕೋಟಿ ಅಕ್ರಮ ಕೇಸ್ನಲ್ಲಿ ಜೈಲು ಪಾಲು. ಆದಿಚುಂಚನಗಿರಿ ಟ್ರಸ್ಟ್ನ ಭೂಮಿ ಕಬಳಿಸೋಕೆ ಯತ್ನ. ಬಂಧಿತ 6 ಸರ್ಕಾರಿ ಅಧಿಕಾರಿಗಳ ಡ್ಯೂಟಿ ರಿಜಿಸ್ಟರ್ ಮಾಹಿತಿ ಕೇಳಿದ ಪೊಲೀಸರು. ತನಿಖೆಯಲ್ಲಿ ಕರ್ತವ್ಯ ಲೋಪವೂ ಬಯಲು. ಬೆಳಗಾವಿಯಲ್ಲಿ ಮತ್ತೊಂದು ಬಹುಕೋಟಿ ವಂಚನೆ ಕೇಸ್ ಬೆಳಕಿಗೆ. ಹೂಡಿಕೆದಾರರಿಗೆ ಕೋಟಿ ಕೋಟಿ ಟೋಪಿ. ದುಬೈಗೆ ಹಾರ್ತಾ ಇದ್ದ ಶುಭೋತ್ ಕೂಗೆ ಪೊಲೀಸರ ವಶಕ್ಕೆ. ಮತ್ತೊಬ್ಬ ಕಾಲೇಜು ಉಪನ್ಯಾಸಕನೂ ಬಲೆಗೆ. ದಕ್ಷಿಣ ಕನ್ನಡದಲ್ಲಿ ನಕಲಿ ನೋಟ್ ಫ್ಯಾಕ್ಟರಿ ಪತ್ತೆ ಕೇಸ್ ತನಿಖೆ. ಮೊದಲು ಇದರ ಮಾಹಿತಿ ನೀಡಿದ್ದು ಕೊಡಗು ಎಸ್ಪಿ ಬಿಂದುಮಣಿ. ಕೊಡಗು ಪೊಲೀಸರ ಸಹಕಾರದೊಂದಿಗೆ ಜಾಲ ಭೇದಿಸಿದ ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸರು. ಸಾರ್ವಜನಿಕ ಸ್ಥಳಗಳಲ್ಲಿ ನಿಂತಿವೆ ಅನಾಥ ವಾಹನಗಳು. ಸುಮಾರು 1500 ವೆಹಿಕಲ್ಸ್ಗಳಿಗೆ ಜಿಬಿಎ ನೋಟಿಸ್. ಇವತ್ತಿನಿಂದ ವಾಹನಗಳ ಎತ್ತಂಗಡಿ ಕಾರ್ಯ. ಬೆಳಗಾವಿಯಲ್ಲಿ ಕೋಕಾ ಕೇಸ್ನಲ್ಲಿ ಸಾಕ್ಷಿಯಾಗಿದ್ದಕ್ಕೆ ಭೀಕರ ಕೊಲೆ. ಮುತ್ತುರಾಜನ ಕುತ್ತಿಗೆಗೆ ಮಚ್ಚಿನಿಂದ ದಾಳಿ. ಸ್ಥಳಕ್ಕೆ ಯಮಕನಮರಡಿ ಠಾಣೆ ಪೊಲೀಸರ ಭೇಟಿ ಪರಿಶೀಲನೆ. ಬೈಕ್ ಕಳ್ಳತನಕ್ಕೆ ಅಂತ ಬಂದ್ರು. ಶಬ್ದ ಮಾಡಿ ಸಿಕ್ಕಿ ಬೀಳೋ ಭರದಲ್ಲಿ ತಮ್ಮ ಬೈಕನ್ನೇ ಬಿಟ್ಟೋಡೋದ್ರು. ಚಿಕ್ಕಬಳ್ಳಾಪುರದ ನಾಗಲಮುದ್ದಮ್ಮ ದೇವಾಲಯದ ಬಳಿ ಕಳ್ಳತನದ ವಿಫಲ ಯತ್ನ. ಕೋಟೆನಾಡಲ್ಲಿ ಕೈಕೊಟ್ಟ ಮಳೆ. ದೇವರ ಎತ್ತುಗಳ ಮೇವು ನೀರಿಗೂ ಪರದಾಟ ಶುರು. ಪಶುಪಾಲನೆ ಮಾಡಲಾಗದೆ ಪಾಲಕನ ಪರದಾಟ. ಕಲಬುರಗಿಯಲ್ಲಿ ವಿಲೇವಾರಿಯಾಗ್ತಾ ಇದೆ ಮೆಡಿಕಲ್ ವೇಸ್ಟೇಜ್. ಬೃಹತ್ ಟ್ಯಾಂಕರ್ನಲ್ಲಿ ತಂದು ಸುರಿತಾ ಇರೋ ಗ್ಯಾಂಗ್. ಜನರ ಆರೋಗ್ಯ ಜೀವಕ್ಕೆ ಕುತ್ತು. ಕೊಡಚಾದ್ರಿ ಪ್ರವಾಸಕ್ಕೆಂತ ಬಂದಿದ್ದ ಪ್ರವಾಸಿಗನಿಗೆ ಹೃದಯಾಘಾತ. ಬೆಂಗಳೂರಿನ ಯಲಹಂಕ ಮೂಲದ 28 ವರ್ಷದ ಶ್ರೀಕಾಂತ್ ಸಾವು. ಹೊಸನಗರ ಸರ್ಕಾರಿ ಆಸ್ಪತ್ರೆ ಶವಾಗಾರಕ್ಕೆ ಮೃತದೇಹ ರವಾನೆ. ಕೊಡಗಿನಲ್ಲಿ ಮತ್ತೆ ಬಿರುಸು ಪಡೆದ ಮಳೆ. ನದಿ ತೊರೆಗಳಲ್ಲೇ ಮತ್ತೆ ಹೆಚ್ಚಾದ ನೀರಿನ ಪ್ರಮಾಣ. ರೈತರ ಮೊಗದಲ್ಲಿ ಮನೆ ಮಾಡಿದ ಸಂತಸ. ಕೊಪ್ಪಳದ ಜಬ್ಬಲಗುಡ್ಡ ಗ್ರಾಮದಲ್ಲಿ ಕರಡಿ ಪ್ರತ್ಯಕ್ಷ. ಹೆದ್ದಾರಿ ಪಕ್ಕದಲ್ಲಿರೋ ಜಮೀನಿಗೆ ಲಗ್ಗೆ. ಆತಂಕದಲ್ಲಿರುವ ರೈತರು. ಶೀಘ್ರ ಸೆರೆಗೆ ಆಗ್ರಹ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.